ರೇಲಾರೆ 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 ಜುಂಬಕ ಜುಂಬಕ ಬೋಲ ಜುಂಬಕ ಜುಂಬಕ ಜುಂ ಜುಂಬಕ 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 ಬೋಲ ಜುಂಬಕ ಜುಂಬಕ ಜುಂ ಅಡವಿ ತಾಯಿಗೆ ಬಂದನೆ ನಮ್ಮ ತಾಯಿ ಅಡವಿಗೆ ಬಂದನೆ ನಮ್ಮ ತಾಯಿ ಅಡವಿಗೆ ಬಂದನೆ ಅಡವಿ ತಣ್ಣಾಗಿದ್ರೆ ಅನ್ನಕ್ಕೆ ಕೊರತೆ ಇಲ್ಲ ಅಡವಿ ತಣ್ಣಾಗಿದ್ರೆ ಅನ್ನಕ್ಕೆ ಕೊರತೆ ಇಲ್ಲ ಬೆಳೆಯು ಹಟ್ಟಿಗೆ ಬಂದ್ರೆ ಹಬ್ಬವ ಮಾಡೋಣ ಅಡವಿ ತಾಯಿಗೆ ಬಂದನೆ ನಮ್ಮ ತಾಯಿ ಅಡವಿಗೆ ಬಂದನೆ ನಮ್ಮ ತಾಯಿ ಅಡವಿಗೆ ಬಂದನೆ ಹಳ್ಳ ಕೊಳ್ಳದ ಬೆಟ್ಟ ಮುಟ್ಟದ ಬೆಟ್ಟ ಗುಡ್ಡದ ನಟ್ಟ ನಡುವೆ ತುಂಗೆ ತಾಯಿಯು ಹರಿದವಳೆ ನೋಡು ಬೆಟ್ಟ ಗುಡ್ಡದ ನಟ್ಟ ನಡುವೆ ತುಂಗೆ ತಾಯಿಯು ಹರಿದವಳೆ ನೋಡು ಅಂಕುಡೊಂಕಿಂದ ವಯ್ಯಾರದಿಂದ ಕಾವೇರಿ ತಾಯಿಯು ಹರಿದವಳೆ ನೋಡು ಸುಕ್ಕು ಕಟ್ಟಿದ ಸುಡು ನೀರು ಕಪ್ಪು ಕಟ್ಟಿದ ಕಡು ನೀರು ಸುಕ್ಕು ಕಟ್ಟಿದ ಸುಡು ನೀರು ಕಪ್ಪು ಕಟ್ಟಿದ ಕಡು ನೀರು ಜೀವನದಿಗಳು ಸುತ್ತುಗಟ್ಟಿದ ಆಡು ಹಕ್ಕಿಗಳ ಆಡಿ ತಮ್ಮ ಜೀವನದಿಗಳು ಸುಕ್ಕುಗಟ್ಟಿದ ಆದಿವಾಸಿಗಳ ಆಡಿ ತಮ್ಮ ರೇಲಾ 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 ಕೋ ಕೋ ಎನ್ನುವ ಕೋಗಿಲೆಯ ಹಾಡು ಕೋ 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 ಎನ್ನುವ ಕೋಗಿಲೆಯ ಹಾಡು ಕಿಲ 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 ಗಿಳಿ ಹಿಂಡಿನ ಕಲರವ ಜೋಡಿ ಪಾರಿವಾಳ ನೋಡು ಆಲು ಹಕ್ಕಿ ಆಡ ಕೇಳು ಜೋಡಿ ಪಾರಿವಾಳ ನೋಡು ಆಡಿ ಹಕ್ಕಿ ಹಾಡು ಕೇಳು ಎಲ್ಲರ ಜೀವಕ್ಕೆ ನೆರಳಾಗಿ ನಿಂತ ಅಡವಿ ತಾಯಿಯ ಕುಂದವ ನೋಡು ರೇಲಾ 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 ಅರ್ಚನಾ ಉಡುಪ ಮ್ಯಾಮ್. ಮಿಲಿಂದ, ಎಷ್ಟು ಅಪರೂಪದ ಹಾಡು ಹಾಡ್ದಲ್ಲಪ್ಪ. ನೀನು ಹಾಡೋ ಹಾಡುಗಳೆಲ್ಲ ಅಪರೂಪದಲ್ಲಿ ಅಪರೂಪದವೇ. ಇವತ್ತು ಹಾಡೆಲ್ಲ ತುಂಬ ಚೆನ್ನಾಗಿ ಹಾಡ್ದಿ. ಸ್ಟಾರ್ಟಿಂಗು ಏನದು ನೀನು ಆಲಾಪ್ ಮಾಡಿದ್ದು, ನಮಗೆ ಒಂದ್ಸಲಿ ಜುಮ್ ಅಂತು. ಆ ನಿನ್ನ ಕಂಠದಲ್ಲಿನ ಗೊತ್ತು. ಈ ಒಂದು ಟ್ರೈಬಲ್ ಒಂದು ಏನಂತಾರೆ ಅದರ ಫ್ಲೇವರ್ ಇರೋವಂಥ ಹಾಡಿಗೆ ಹೇಳಿ ಮಾಡಿಸಿದ ಹಾಗಿದೆ ನಿನ್ನ ಕಂಠ. ಅದಕ್ಕೆ ಬೇಕಾದಂಥ ಫೋರ್ಸು, ಅದಕ್ಕೆ ಬೇಕಾದಂಥ ಆ ರಾನೆಸ್ಸು ಎಲ್ಲ ಕೊಟ್ಟಿದೆ.
ಎಲ್ಲೋ ಚರಣ ನನಗೆ ತುಂಬ ಖುಷಿಯಾಗಿದ್ದೇನು ಅಂದರೆ ಇದು ಪಲ್ಲವಿಯು ಬೇರೆ ತಾಳದಲ್ಲಿ, ಅಂದರೆ ನೀನು ಸ್ಟಾರ್ಟಿಂಗ್ ಏನು ಹಾಡ್ದೆಯಲ್ಲ ಅದು ಆ ಸ್ಟ್ಯಾನ್ಸ ಬೇರೆ ತಾಳದಲ್ಲಿ, ಮತ್ತು ಚರಣಕ್ಕೆ ಬಂದಾಗ ಬೇರೆ ತಾಳದಲ್ಲಿ. ತುಂಬ ಚಾಲೆಂಜಿಂಗು. ನಮ್ಮ ಮ್ಯೂಸಿಷಿಯನ್ಸಿಗೂ ಒಂದು ಜೋರಾದ ಚಪ್ಪಾಳೆ ಬರಬೇಕು. ನಿನಗಷ್ಟು ಒಳ್ಳೆ ಸಾಥ್ ಕೊಟ್ಟಿದ್ದಾರೆ. ಆಮೇಲೆ ಆ ಪಕ್ಕ ನಮಗೊಂಥರ ಆ ಕಾಡಿಗೆ ನಾವು ಆ ಟ್ರೈಬಲ್ ಇದು ಜನಾಂಗದೊಳಗೆ ನಾವು ಹೋಗ್ಬಿಟ್ವಿ ನಿಮ್ಮ ರಿದಮ್ ಪ್ಯಾಟರ್ನ್ ಕೇಳಿದಾಗ. ಒಂದ್ಸಲಿ ಆ ಓಪನಿಂಗ್ದು ನುಡಿಸಿ ಸರ್. ಆಹಾ, ಮುಕ್ತಾಯ ಕೊಡಿ ಒಂದು. ಆಹಾ, ಬರಲಿ ಒಂದು ಚಪ್ಪಾಳೆ. ಆಮೇಲೆ ಗಣೇಶ್ ಅವರು ಹಕ್ಕಿಗಳ ಚಿಲಿಪಿಲಿ ಅಂತೆಲ್ಲ ಹೇಳಿದಾಗ ಅದಕ್ಕೆ ತಕ್ಕ ಹಾಗೆ ಅವ್ರ ಕೊಳಲಲ್ಲಿ ಎಲ್ಲ ಹಕ್ಕಿಗಳನ್ನೆಲ್ಲ ಬರ್ಸಿದ್ರು. ಎಷ್ಟು ಸುಂದರವಾಗಿತ್ತು. ಸೂಪರ್ ಸೂಪರ್. ನೀನು ಚರಣ ತಗೊಳ್ಳುವಾಗ ಸ್ವಲ್ಪ ಗಡಿಬಿಡಿ ಮಾಡಿಕೊಂಡು ಲಿರಿಕ್ ಇದು ಮಾಡಿದೆ. ಎಲ್ಲೋ ಒಂದೆರಡು ಕಡೆ ಲಿರಿಕ್ ಸ್ವಲ್ಪ ನೀನು ಮುಖ ಹಿಂಗೆ ಮಾಡಿದ್ದಕ್ಕೆ ನೀನೇನೋ ತಪ್ಪದೆ ಅಂತ ನನಗೆ ಅನ್ನಿಸ್ತು. ಬಟ್ ಏನು ತಪ್ಪದೆ ಅಂತ ನಂಗೆ ಗೊತ್ತಾಗಲಿಲ್ಲ. ಅದೇ ನಿನ್ನ ಸ್ಪೆಷಾಲಿಟಿ. ಏನೋ ಎಡವಟ್ಟು ಆಗೋ ಥರ ಇರುತ್ತೆ, ಬಟ್ ಅದನ್ನ ಹೆಂಗೋ ನೀನು ಕಂಟ್ರೋಲಿಗೆ ತೊಗೊಂಬಿಡ್ತೀಯ. ಅದು ಇರಬೇಕು, ಎಲ್ಲ ಗಾಯಕರಿಗೂ ಆ ಒಂದು ಚಾಣಾಕ್ಷತೆ ಇರಬೇಕು, ನಟರಿಗೂ ಕೂಡ ಇರಬೇಕು. ನಾವು ಥಿಯೇಟರಲ್ಲೆಲ್ಲ ಡ್ರಾಮಾಗಳು ಮಾಡುವಾಗ ಎಷ್ಟೋ ಸಲ ಏನೋ ಇದು ಮರ್ತು ಹೋಗ್ಬಿಡುತ್ತೆ. ಡೈಲಾಗ್ಸ್ ಎಲ್ಲ ಇಂಪ್ರೂವೈಸ್ ಮಾಡ್ತಾರೆ, ಏನೋ ಒಂದು ತಮಾಷೆ ಎಲಿಮೆಂಟ್ ಹಾಕ್ತಾರೆ, ಏನೋ ಒಂದು ಮಜಾ ಮಾಡ್ತಾರೆ, ಅದು ಇನ್ನೂ ಚೆನ್ನಾಗಾಗ್ಬಿಡುತ್ತೆ. ಸೊ ನೀನು ನಗೋ, ಅದು ಯಾಕೋ ಫುಲ್ ಹಿಂಗೆ ಇಟ್ಕೊಂಡು ನೋಡ್ತಾ ಇರ್ತಾನೆ ಮುಗಿಯೋವರೆಗೂ. ಚೆನ್ನಾಗಿ ಹಾಡ್ದಿಯಪ್ಪ ನೀನು. ತಾಳ ಬದಲಾದಾಗ ಚರಣ ತಗೊಳ್ಳಲ್ಲಿ ಸ್ವಲ್ಪ ಎಡವಟ್ಟು ಮಾಡ್ದಿ ಅನ್ನೋದು ಬಿಟ್ಟರೆ ಅದ್ಭುತವಾಗಿ ಹಾಡ್ದಿ. ಎಲ್ಲೂ ಏನು ನೋ ಮಿಸ್ಟೇಕ್ಸ್ ಎಟ್ ಆಲ್. ತುಂಬ ಚೆನ್ನಾಗಿ ಹಾಡ್ದಿ. ವೆರಿ ಗುಡ್. ಹೀಗೆ ಅಪರೂಪದ ಹಾಡುಗಳನ್ನು ನಮ್ಮ ಗಾನ ಸಿಂಚನಕ್ಕೆ ತೊಗೊಂಡು ಬರ್ತಾಯಿರು. ಕರ್ನಾಟಕದ ಜನರು ಎಲ್ಲ ಅರೇ ಇದು ಯಾವುದೋ ಹೊಸ ಹಾಡು, ಏನು ಚೆನ್ನಾಗಿದೆಯಲ್ಲ ಅಂತ ಅವರಿಗೂ ಎಲ್ಲ ಈ ಬೇರೆ ಬೇರೆ ವಿಭಿನ್ನ ಪ್ರಕಾರಗಳ ಒಂದು ದರ್ಶನ ಆಗಲಿ ನಿನ್ನ ಮುಖಾಂತರ. ವೆರಿ ಗುಡ್. ಗಾಡ್ ಬ್ಲೆಸ್ ಯು. ಕಡಬ್ಗೆರೆ ಮುನಿರಾಜು ಸರ್. ಮಿಲ್ಲಿಂದ ಸರ್. ದೂರದರ್ಶನ ಮರಗಿಡಗಳೆಲ್ಲ ಸೇಫ್ ಆಗವೆ ಇವತ್ತು. ಸರ್. ಹೌದಲ್ಲ? ಎಲ್ಲ ಪಾಪ ಅವು ಉಸುರಂದಿಲ್ಲ ಅವು. ಆ ಬಟ್ಟೆ ಅಂತೂ ಹಸಿರು ಹಾಕ್ಕೊಂಡಿದ್ಯಾ, ಅದು ನೋಡಿ, ಅದು ಒಂದು ಕಟ್ಟಿಂಗ್ ಹಿಂಗಿದೆ, ಅದು ಒಂಥರ ಅದು ಚೆನ್ನಾಗೇ ಇದೆ. ನನಗೆ ಈ ಥರದ್ದೊಂದು ಡ್ರೆಸ್ ನಾನು ತೊಗೋಬೇಕು ಅಂತ ಅನ್ನಿಸ್ತಾ ಇದೆ. ಚೆನ್ನಾಗಿದೆ, ನಿನ್ನ ಡ್ರೆಸ್ ತುಂಬ ಚೆನ್ನಾಗಿದೆ. ಎಷ್ಟು ಚಂದ ಹಾಡಿದು. ಒಂದು ಸಣ್ಣ ಬದಲಾವಣೆ ಕೂಡ ಮಾಡಿ ಹಾಡಿದೆ, ಅದು ಭಾಳ ಇಷ್ಟ ಆಯಿತು ನನಗೆ. ಸುಮ್ಮನೆ ಹಾಗೆ ನಾವು ಚರ್ಚೆ ಮಾಡ್ತಿದ್ವಿ, ಈಗಿದೆ ಹಿಂಗೆ ಹಾಡ್ಬೋದಾಗಿತ್ತೇನೋ. ಇಲ್ಲ, ನೀನು ಬದಲಾವಣೆ ಮಾಡಿದ್ದು ಚೆನ್ನಾಗಿತ್ತು. ಅದು ಆ ತಾಳದ ಪ್ರಕ್ರಿಯೆಯನ್ನು ಬದಲಾವಣೆ ಮಾಡಿ ಹಾಡಿದ್ದು ತುಂಬ ಚೆನ್ನಾಗಿತ್ತು ಹಾಡೋದು. ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ, ಈ ಟ್ರೈಬ್ ಸಾಂಗ್ಸ್ ಹಾಡಬೇಕಾದ್ರೆ ಆ್ಯಕ್ಚುಲಿ ಇದು ಟ್ರೈಬ್ ಸಾಂಗ್ ಅಲ್ಲ, ಇದು ರಚನೆ. ಆ ಶೈಲಿನಲ್ಲಿ ಬರೆದಿರೋ ಹಾಡಿದ್ದು, ಆ ಕಲ್ಪನೆ ನೋಡಿ ಅದು ಎಷ್ಟು ಚೆನ್ನಾಗಿದೆ. ಆ ಸ್ಟೈಲಲ್ಲಿ ಬರಿಬೇಕು ಅಂತ ಹೇಳಿ. ಇದು ಒಂದು ಕಡೆ ಈ ಹಾಡು ಟ್ರೈಬ್ ಹಾಡೆಲ್ಲ ಇದೆಯಲ್ಲ, ಇದು ನಮಗೇನು ಮೆಸೇಜ್ ಕೊಡುತ್ತೆ ಗೊತ್ತಾ? ಇವತ್ತಿನ ಈ ಒಂದು ನಾಗರಿಕತೆ ಅಂತ ನಾವು ಏನು ಹೇಳ್ತಾ ಇದ್ದೀವಲ್ಲ, ಇದಕ್ಕೆ ಒಳ್ಳೆ ಮೆಸೇಜ್ ಕೊಡ್ತಾ ಇದೆ, ಜನಕ್ಕೆ ತುಂಬ ಒಳ್ಳೆ ಮೆಸೇಜ್ ಕೊಡ್ತಾ ಇದೆ. ನಾವು ಕಾಡು ಪ್ರಾಣಿಗಳು, ಎಲ್ಲ ಪ್ರಾಣಿ ಪಕ್ಷಿಗಳ ನಡುವೆ ನಾವು ಬದುಕ್ತಾ ಇದ್ದೀವಿ. ಅಡವಿ ತಣ್ಣಾಗಿದ್ರೆ ಅನ್ನಕ್ಕೆ ಕೊಳತೆ ಇಲ್ಲ, ಬೆಳೆಯು ಹಟ್ಟಿಗೆ ಬಂದ್ರೆ ಹಬ್ಬವ ಮಾಡೋಣ. ಅಡವಿ ತಾಯಿಗೆ ವಂದನೆ, ನಮ್ಮ ತಾಯಿ ಅಡವಿಗೆ ವಂದನೆ. ಬದುಕಬೇಕು, ಅವುಗಳು ಬದುಕಬೇಕು ನಮ್ಮ ಹಾಗೆ, ಅವುಗಳು ನಮ್ಮ ಹಾಗೆ ಬದುಕಬೇಕು. ಅವಕ್ಕೂ ಹಕ್ಕಿದೆ ಅಲ್ವಾ? ಹೌದಲ್ಲ? ನಾವು ಈಗೇನು ಮಾಡಿದ್ದೀವಿ ಅಂದರೆ, ನಮ್ಮ ಮನೆ ಹತ್ರ ಹಾವು ಬಂತು, ನಮ್ಮ ಮನೆ ಹತ್ರ ಇದು ಬಂತು, ಅದನ್ನೇ ಹೇಳ್ತಾ ಇದ್ದೀವಲ್ಲ. ಅದಲ್ಲ, ನಾವು ಅವರಿರೋ ಮನೆ ತಗೊಂಡು ನಾವು ಅವ್ರ ಜಾಗದಲ್ಲಿ ಮನೆ ಕಟ್ಕೊಂಡು ಅವುಗಳ ಮೇಲೆ ದೂಷಣೆ ಆಗ್ತಾ ಇದ್ದೀವಿ, ನಮ್ಮ ಜಾಗದಲ್ಲಿ ಅವು ಬಂದಿದ್ದಾವೆ ಅಂತ. ಅಲ್ಲ, ಎಲ್ಲ ಪ್ರಾಣಿಗಳ ಒಡನಾಟ ನೋಡಿ. ಕಾಡು ಜನದ ಎಂಥ ಜ್ಞಾನ ಅಂದರೆ, ಇಂಥ ಕಡೆ ಇಂಥದ್ದೇ ಹಾವು ಹರಿದಿದೆ, ಇಂಥ ಕಡೆ ಇಂಥದ್ದೇ
ಪಕ್ಷಿಗಳ ಕೂಗಿದೆ ಅದೆಲ್ಲ ಸೂಕ್ಷ್ಮವಾಗಿ ಗೊತ್ತಿರುತ್ತೆ ಅವ್ರಿಗೆ. ನಮ್ಮದು ಹಳ್ಳಿಗಳ ಕಡೆ ಏನು ಮಾಡೋರು ಗೊತ್ತಾ, ಈ ಮನೆ ಸುತ್ತ ಏನಾದರೂ ಹಾವುಗಳು ಹರಿದಾಡ್ತವೆ ಅಂತಂದರೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಹಾಕ್ತಿದ್ರು, ಅದು ಬೇರೆ ವಿಷಯ. ಇನ್ನೊಂದೇನು ಗೊತ್ತಾ, ಮಂತ್ರಿಸ್ಕೊಡ್ತೀವಿ ಅಂಥೇಳಿ ಮರಳನ್ನು ಸುಮ್ಮನೆ ಕೊಡೋರು, ಮರಳನ್ನು ಸುತ್ತು ಬಿಡಿ ಅಂತ ಹೇಳೋರು. ಮರಳನ್ನು ಬಿಟ್ಟರೆ ಏನಾಗುತ್ತೆ ಗೊತ್ತಾ, ಒಂದು ಆ ಮಂತ್ರ ಗಿಂತ್ರ ಎಲ್ಲ ಬಿಟ್ಬಿಡಿ, ಒಂದು ಕಡೆ ಬಿಟ್ಬಿಡಿ. ಮರಳು ಬಿಟ್ಟರೆ ಏನಾಗುತ್ತೆ ಅಂದರೆ ಮರಳಲ್ಲಿ ಏನು ಹರಿದಿದೆ, ಯಾವ ಪ್ರಾಣಿ ಬಂದಿದೆ, ಹೆಜ್ಜೆಗಳು ಸೂಕ್ಷ್ಮವಾಗಿ ಗೊತ್ತಾಗುತ್ತೆ ಅಂಥೇಳಿ ಇದನ್ನು ಮಾಡೋರು. ಎಂಥ ಲಾಜಿಕ್ ಅವ್ರದ್ದು ಅಲ್ವಾ. ಅವ್ರಿಗೆ ಆ ಪ್ರಕೃತಿಯ ನಡುವೆ ಬದುಕೋದು ಗೊತ್ತಿತ್ತು. ಇವತ್ತು ನಾವು ಆ ಪ್ರಕೃತಿಯ ನಡುವೆ ಬದುಕೋದನ್ನು ಕಳೆದುಕೊಳ್ತಾ ಇದ್ದೀವಿ. ಇದು 3ನೇ ಚರಣದಲ್ಲಿ ಒಂದು ಲೈನ್ ಬರುತ್ತೆ ಸರ್, ಬೆಟ್ಟಗುಟ್ಟಗಳ ಬಂಡೆಯನ್ನೊಡೆದು ಹೆಬ್ಬಾವುಗಳ ಲಾಸ್ಟ್ ಲೈನ್ ಬರುತ್ತೆ ಸರ್. ಹೇಳಿ. ಹಾವು ಮಾನವ ಕೂಡಿ ಬಾಳುವ ಅಡವಿ ತಾಯಿಯ ಚಂದವ ನೋಡು, ಕಟ್ಟಿಗ ನಾಗರವ ಹೆಡಿಯ ನೋಡು, ಕಟ್ಟಿಗವ ಪಟ್ಟೆ ನೋಡು ಅಲ್ವಾ. ಎಂತೆಂಥದ್ದೆಲ್ಲ ಇದೆ. ಈ ಮೂಲಕ ಒಂದೊಳ್ಳೆ ಹಾಡುಗಳನ್ನು ನಿಜವಾಗ್ಲೂ ನಿನ್ನ ಪ್ರಯತ್ನ ತುಂಬ ಚೆನ್ನಾಗಿದೆ. ಈ ಥರದ ಹಾಡುಗಳನ್ನು ತಂದು ಹಾಡೋದಿದೆಯಲ್ಲ, ನಿನ್ನ ಆ ಪ್ರಯತ್ನಕ್ಕೆ ನನ್ನದೊಂದು ಚಪ್ಪಾಳೆ. ಥ್ಯಾಂಕ್ ಯು ವೇಮ್ಗಲ್ ಸರ್. ಮಿಲಿಂದ್ ಸರ್. ಬಹುಶಃ ಇಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಅಡವಿ ತಾಯಿ ಬಗ್ಗೆ ಒಂದು ಹಾಡು ಹೇಳಿದ್ರಲ್ಲ ನೀವು. ಹಾಂ ಸರ್, ಮುಂಚೆ ಒಂದು ಇದು 2ನೇ ಹಾಡು. ಒಳ್ಳೆ ಹಾಡು. ಈಗ ದಿನೇ ದಿನೇ ಗೊತ್ತಲ್ಲ, ನೀವು ಪೇಪರ್ ನೋಡ್ತಾ ಇರ್ಬೋದು, ಮಾಧ್ಯಮಗಳಿಂದ ಮನುಷ್ಯ ಮತ್ತು ಪ್ರಾಣಿಗಳ ಸಂಘರ್ಷ ನಿರಂತರವಾಗಿ ನಡೀತಾ ಇದೆ. ಆದರೆ ಇಂದಿನ ಕಾಲದಲ್ಲಿ ಪ್ರಾಣಿಗಳ ಜೊತೆನೇ ಮನುಷ್ಯರು ಅರಣ್ಯದಲ್ಲಿ ಇರ್ತಕ್ಕಂಥದ್ದು ಅಲ್ವಾ. ಅವಾಗೇನು ಇಂಥರ ಸಾವು ನೋವುಗಳು ಆಗ್ತಾ ಇರಲಿಲ್ಲ ಅನಿಸುತ್ತೆ. ಅದ್ಯಾಕೋ ಇತ್ತೀಚೆಗೆ ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಸಂಘರ್ಷ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಲ್ವೇ. ಅಂಥ ದಟ್ಟ ಅಡವಿಗಳಲ್ಲಿ ಎಷ್ಟೊಂದು ಜನ ವಾಸ ಮಾಡ್ತಾಯಿದ್ರು, ಬುಡಕಟ್ಟು ಜನರಲ್ವಾ. ಈ ಹಾಡು ಅಷ್ಟೇ, ಇದು ಭಾಳ ಒಂದು ಸಮೂಹ ರೀತಿ ಆಡ್ತಕ್ಕಂಥದ್ದು. ಪಿಚ್ಚಳ್ಳಿ ಶ್ರೀನಿವಾಸ್ ಅವರು ಆಡಿರೋದನ್ನು ನಾನು ಕೇಳಿದ್ದೀನಿ ಈ ಹಾಡನ್ನ ಅಲ್ವಾ. ಅನೇಕ ವೇದಿಕೆಗಳಲ್ಲಿ ಅವ್ರು ಆಡಿದ್ದಾರೆ. ಮತ್ತು ಈ ಥರ ರಚನೆಗಳು ತುಂಬ ಇದೆ. ಅದರ ಮೂಲ ಇರ್ತಕ್ಕಂಥ ಕೆಲವು ಹಾಡುಗಳು ಈ ದಾಂಡೇಲಿ, ಅಳಿಯಾಳ ಆ ಕಡೆ ಹೆಚ್ಚಿಗೆ ಆ ಮೂಲ ಟ್ರೈಬಲ್ ಸಾಂಗ್ಸು ಸಿಗ್ತವೆ ಅಲ್ವೇ. ಈಗ ಇತ್ತೀಚೆಗೆ ಅದು ರಚನೆ ಕೂಡ ಮಾಡಿಕೊಂಡು ಅದು ವೇದಿಕೆಗಳಲ್ಲಿ ಹಾಡ್ತಕ್ಕಂಥ ಪರಿಪಾಠವೂ ಇದೆ. ಒಳ್ಳೆಯದಾಗಲಿ, ಚೆನ್ನಾಗಿ ಆಡಿದ್ರಿ ನೀವು. ಅಡವಿ ತಾಯಿನ ಈ ಒಂದು ಗಾನ ಸಿಂಚನ ವೇದಿಕೆಗೆ ತಂದು ನೋಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಒಂದು ಸಂದೇಶ ಅಂದರೆ ಏನು, ಪರಿಸರನ ಉಳಿಸ್ಬೇಕು. ನಾವು ಪರಿಸರದ ಜೊತೆ ನಾವು ಒಡನಾಟ ಇಟ್ಕೊಳ್ಳದೆ ಹೋದರೆ ಮತ್ತೆ ನಿತ್ಯ ನಿರಂತರವಾಗಿ ಸಂಘರ್ಷ ನಡೀತಾನೆ ಇರುತ್ತೆ ಅಂಥೇಳಿ ಒಂದು ಸಂದೇಶ ಕೂಡ ನಿಮ್ಮ ಹಾಡಲ್ಲಿದೆ. ಒಳ್ಳೆಯದಾಗಲಿ, ಚೆನ್ನಾಗಿ ಆಡಿದಿರಿ. ಥ್ಯಾಂಕ್ ಯು ಸರ್. ಸರ್, ಒಂದು ಪಾಯಿಂಟ್ ಏನಂತಂದರೆ, ನಾನು ಮನೆ ಇರೋದು ನಮ್ಮದು ಬನ್ನೇರುಘಟ್ಟದಿಂದ 15 ಕಿಲೋಮೀಟ್ರ್ ಶಿವನಹಳ್ಳಿ ಅಂತ. ನಾನು ದಿನ ಮನೆಗೆ ಹೋಗಬೇಕು ಅಂತಂದರೆ 10 ಕಿಲೋಮೀಟ್ರು ನಾನು ಕಾಡು ದಾಟ್ಕೊಂಡೇ ಹೋಗಬೇಕು ಸರ್. ಅಂದರೆ ಯಾವ ರೀತಿ ಆಗಿದೆ ಅಂತಂದರೆ, ಅದು ಕೋ ಎಕ್ಸಿಸ್ಟೆನ್ಸ್ ಹೆಂಗೆ ಬಂದ್ಬಿಟ್ಟಿದೆ ಅಂತಂದರೆ, ನಮಗೆ ಮತ್ತು ನಮ್ಮ ಕಾಡಲ್ಲಿ ಅದು ಏನು ಪ್ರೈಡ್ ಏನು ಅಂತಂದರೆ, ಇಡೀ ವರ್ಲ್ಡಲ್ಲೇ ಒಂದು ಮೆಟ್ರೋಪಾಲಿಟನ್ ಸಿಟಿಗೆ ನಿಯರೆಸ್ಟ್ ಇರೋಂಥ ನ್ಯಾಷನಲ್ ಪಾರ್ಕ್ ಇನ್ ದ ವರ್ಲ್ಡ್ ಯಾವುದು ಅಂತಂದರೆ ಅದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಒಂದೇ ಇರೋದು ವರ್ಲ್ಡಲ್ಲಿ. ಸೊ ಯಾವ ರೀತಿ ಇದೆ ಅಂತಂದರೆ, ಅದು ಎಲಿಫೆಂಟ್ ಕಾರಿಡಾರ್ ಅಂತ ಕರೀತಾರೆ ಸರ್. ಸೊ ಮೆಜಾರಿಟಿ ಆಫ್ ದ ಎಲಿಫೆಂಟ್ಸು ತಮಿಳ್ನಾಡಿಂದ ಮೈಸೂರು ಕಡೆಗೆ, ಈ ಕಡೆಗೆ ನಾಗರಹೊಳೆ ಈ ಕಡೆ ಓಡಾಡೋದಕ್ಕೆ ಇದೇ ಪಾತಲ್ಲೇ ಹೋಗುತ್ತೆ ಸರ್. ಸೊ ನಮಗೆ ಈ ಎಲಿಫೆಂಟ್ ಸೈಟಿಂಗು ಇದೆಲ್ಲ ದಿನ ಅದು ನಾವು ಹಂಗೆ ಗಾಡೀಲಿ ಹೋಗ್ತಾಯಿದ್ರೆ ಪಕ್ಕದಲ್ಲೇ ಆನೆ ಎಲ್ಲ ನಿಂತಿರುತ್ತೆ, ಅದು ಹೋಗ್ತಾ ಇರ್ತೀವಿ ನಮ್ಮ ಪಾಡಿಗೆ ನಾವು. ಸೊ ಇದು ಕೋ ಎಕ್ಸಿಸ್ಟೆನ್ಸ್ ಅನ್ನೋದು ಕಾಡು ಬಗ್ಗೆ ಬಂದ್ಬಿಟ್ಟಿದೆ ಸರ್. ನಿಜ. ಮಿಲಿಂದ ಒಂದು ಮಾತು ಹೇಳ್ತೀನಿ. ಒಂದು ಸಾರಿ ನಾವು ಇಡೀ ಫ್ಯಾಮಿಲಿ ಎಲ್ಲ ಮುನಾರ್ಗೆ ಹೋಗಿದ್ವಿ, ಅರ್ಥ ಆಯ್ತಾ. ನಮಗೆ ಗೊತ್ತಿರಲಿಲ್ಲ ಅದು. ಬಟ್ ಅಲ್ಲಿನ ಲೋಕಲ್ ಡ್ರೈವರ್ ಇಲ್ಲದೆ ಹೋಗಿದ್ದಿದ್ರೆ ನಾವೆಲ್ಲ ಡಮಾರ್ ಆವತ್ತೆ. ಅದೇನು ಗೊತ್ತಾ, ಒಂದು ಒಂಟಿ ಸಲಗ ಬಂದು ರಸ್ತೆಯಲ್ಲಿ ನಿಂತಿದ್ದು ರಾತ್ರಿ 8 ಗಂಟೆಯಲ್ಲಿ. ನಾವೆಲ್ಲ ಅಲ್ಲೆಲ್ಲ ನೋಡ್ಸ್ಕೊಂಬರೋಕ್ಕೆ ಅಂತ ಕರ್ಕೊಂಡೋದ್ರು. ಆದರೆ ಆ ಟೈಮಲ್ಲಿ ಗಾಡಿನ ಲೈಟ್ ಆಫ್ ಮಾಡಬಾರ್ದು. ಗೊತ್ತಾಯ್ತಲ್ಲ ನಿಮಗೆ. ಸರ್, ಎಕ್ಸ್ಪೀರಿಯನ್ಸ್ ಆಗಿದೆ ಸರ್. 1 ಅವರ್ 2 ಅವರ್ ಎಲ್ಲ ನಮಗೆ. ಆದರೆ ಅವ್ರು ಹೇಳ್ತಾರೆ, ನಾವು ಗಾಬರಿ ಬಿದ್ದಿದ್ದೀವಿ ಕಾರಲ್ಲಿ. ಅವರು ತಮಿಳು ಡ್ರೈವರ್, ಆ ಭಾಷೆ ನಮ್ಗೆ ಹೇಳ್ತಾನೆ ಕನ್ನಡದಲ್ಲಿ, ಏನೂ ಆಗೋದಿಲ್ಲ, ನೀವು ಗಾಬರಿ ಆಗಬೇಡಿ, ಕಿರ್ಚಬೇಡಿ ಅಂತ. ಅದು ಏನು ಒಂದು 20 ಅಡಿ ಮುಂದೆ ನಿಂತಿದೆ. ಆದರೆ ಇವರು ಸಮಯ ಪ್ರಜ್ಞೆ ಹೆಂಗಿತ್ತು ಅಂದರೆ, ಅವ್ರಿಗೆ ಗೊತ್ತು ದಿವಸ ಗಾಡಿಗಳು ಓಡಿಸ್ತಾರಲ್ಲ, ತಾನಾಗೇ ಹಂಗೆ ನಿಂತಿದ್ರು. ಸ್ವಲ್ಪ ಲೈಟ್ ಹಾಕ್ಕೊಂಡು ಲೈಟ್ ಆಫ್ ಮಾಡಬಾರ್ದು ಅಂತೇಳಿ ನೋಡಿ. ಆ ಆನೆ ಹಿಂಗೆ ಅಡ್ಡ ನಿಂತಿದ್ದ ಆನೆ ನಿಧಾನವಾಗಿ ಅದು ಸೈಡ್ಗೆ ಬಂತು. ಆಮೇಲೆ ನಮ್ಗೆ ಅವಾಗೂ ಭಯ, ಇವನು ಅದ್ರ ಪಕ್ಕದಲ್ಲಿ ಹೋದರೆ ಮತ್ತೆ ಅದು ಇದಾಗ್ತದೆ ಅಂತ. ನಮ್ಮ ಮುಂದೆ ಇನ್ನೊಂದು ಗಾಡಿ ಇತ್ತು, ಅವರು ಸರಾಗವಾಗಿ ಹೋದರು, ನಾವು ಹೋದ್ವಿ.
ಭಯ ಎಷ್ಟಾಯಿತು ಅಂದರೆ, ಆದರೆ ಆ ಡ್ರೈವರ್ಗಳಿದ್ದು ನಮ್ಮಂಥ ಡ್ರೈವರ್ಗಳೇನಾಗಿದೆ ಲೈಟ್ ಆಫ್ ಮಾಡಿಬಿಡೋದು, ದೇವರೇ ಮೇನ್ ಪ್ರಾಬ್ಲಮ್ಮು. ನಮ್ಮ ಕಾಡಲ್ಲೂ ಅದೇ ಪ್ರಾಬ್ಲಮ್ಮು. ನಾವು ರೆಗ್ಯುಲರಾಗಿ ಓಡಾಡ್ತಾ ಇರ್ತೀವಿ, ಅದು ಯಾವತ್ತೂ ಯಾರಿಗೂ ಅಟ್ಯಾಕ್ ಮಾಡೇ ಇಲ್ಲ ಸರ್. ಇಲ್ಲಿವರೆಗೂ ಲೋಕಲ್ ಒಬ್ರಿಗೂ ಹಾರ್ಮ್ ಆಗಿಲ್ಲ. ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ ಅಂತಂದ್ರೆ ಅದು ಸೈಡಲ್ಲೇ ಇರುತ್ತೆ, ಯಾರಿಗೂ ಯಾವತ್ತೂ ತೊಂದರೆ ಕೊಡಲ್ಲ. ನಿಜ ನಿಜ. ಅಲ್ಲ, ಹೊರಗಡೆಯಿಂದ ಅವ್ರು ಬರೋರು ಲೋಕಲ್ ಅವರು ಅಂತ ಅವಕ್ಕೇನಾರ ಹೌದು ಸರ್ ಹಂಗಲ್ಲ ಸರ್. ಅಲ್ಲ, ಇಲ್ಲ, ಹಂಗಂತ ಸೆನ್ಸ್ ಅಲ್ಲ. ಇರುತ್ತೆ ಮಾಡ್ತಾರೆ ಸರ್ ಸೆನ್ಸ್ ಇರುತ್ತೆ ಅವಕ್ಕೆ ಅಲ್ವಾ. ಆರನ್ ಮಾಡೋದು, ಡಿಮ್ ಅಂಡ್ ಡಿಪ್ ಮಾಡೋದು, ಇದೆಲ್ಲ ಮಾಡಿದ್ರೆ ಟ್ರಿಗರ್ ಆಗುತ್ತೆ ಇದೆ ಸರ್. ಇದೆ ಅವುಗಳ ಜೊತೆ ಹೇಗೆ ಬದುಕಬೇಕು ಅಂತ ಅಲ್ಲಿರೋರ್ಗೆ ಅದು ಗೊತ್ತಿರುತ್ತೆ. ಎಸ್ ಗೊತ್ತಿಲ್ದವ್ರು ನಾವೇನು ಮಾಡ್ತೀವಿ, ತಪ್ಪು ಮಾಡ್ತೀವಿ. ಇದೇ ಸಮಸ್ಯೆ ಆಗೋದು ಅಲ್ವಾ. ಎಸ್ ಹೌದು, ನಮಗೂ ಅನುಭವ ಆಯಿತು. ದಟ್ಟ ಅರಣ್ಯ ಹೆಂಗಿರುತ್ತೆ ಅಲ್ಲಿನ ಪ್ರಾಣಿಗಳ ಬಗ್ಗೆ ಒಂದು ಸಂದೇಶ ಇದು ನೋಡೋರ್ಗು ಅಲ್ವಾ. ಎಸ್ ಒಳ್ಳೆ ಹಾಡು. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್.